ಎದೆಯಲ್ಲಿ ಪ್ರೇಮ ಮನದಲ್ಲಿ ಧ್ಯಾನ ಇವು ಯಾರಲ್ಲಿ ಇವೆಯೋ. ಎದೆಯಲ್ಲಿ ಪ್ರೇಮ ಮನದಲ್ಲಿ ಧ್ಯಾನ ಇವು ಯಾರಲ್ಲಿ ಇವೆಯೋ. ನಿಜಕ್ಕೂ ಅವನು ಈ ಅವನಿಯನು ಬೆಳಗುತ್ತಿರುವ ಸಂತ ಕಬೀರ, ಬೆಳಗುತ್ತಿರುವ ಸಂತ. ದೇಹವು ಬೀಳುವ ಮುನ್ನ ನೆಲೆಯನ್ನು ನೋಡಿಕೊನಿ. ದೇಹವು ಬೀಳುವ ಮುನ್ನ ನೆಲೆಯನ್ನು ನೋಡಿಕೊನಿ. ಗುರುವಿನ ನೆರವನ್ನು ಪಡೆಯುತ್ತಲೀ ಗುರಿಯ ಕಡೆಗೆ ನಡೆನಿ ಕಬೀರ, ಗುರಿಯ ಕಡೆಗೆ ನಡೆನಿ. ರಾತ್ರಿ ಕಳೆಯಿತು ನಿದ್ರೆಯಲಿ, ದಿನ ಕಳೆಯಿತು ಊಟದಲ್ಲಿ. ರಾತ್ರಿ ಕಳೆಯಿತು ನಿದ್ರೆಯಲಿ, ದಿನ ಕಳೆಯಿತು ಊಟದಲ್ಲಿ. ರತ್ನದಂತ ಈ ನರ ಜನ್ಮ ಮೂರ್ಖಾಸಿಗೆ ಹೋಯ್ತೋ ಕಬೀರ, ಮೂರ್ಖಾಸಿಗೆ ಹೋಯ್ತೋ. ಕೆಡುಕರನು ನಾ ಹುಡುಕುತ್ತ ಹೊರಟೆ, ಕೆಡುಕರಾರು ಸಿಗಲಿಲ್ಲ. ಕೆಡುಕರನು ನಾ ಹುಡುಕುತ್ತ ಹೊರಟೆ, ಕೆಡುಕರಾರು ಸಿಗಲಿಲ್ಲ. ನನ್ನಯ ಮನವನು ನಾನೇ ನೋಡೆ, ನನಗಿಂತ ಕೆಡುಕರಿಲ್ಲ ಕಬೀರ, ನನಗಿಂತ ಕೆಡುಕರಿಲ್ಲ. ಆಡುವ ನುಡಿಯಂತಿರಬೇಕು, ಶಾಂತಿ ನೆಲೆಸಬೇಕು. ಆಡುವ ನುಡಿಯಂತಿರಬೇಕು, ಶಾಂತಿ ನೆಲೆಸಬೇಕು. ಇತರರ ಶಾಂತಿಗೆ ಶ್ರಮಿಸುತ್ತ ನಾವೇ ಶಾಂತಿಯ ಪಡೆಯುವೆವು ಕಬೀರ, ಶಾಂತಿಯ ಪಡೆಯುವೆವು. ಪ್ರತಸ್ಮರಣೀಯ ಗುರುದೇವರನ್ನ ಮತ್ತು ಎಲ್ಲ ಮಾಸ್ಟರ್ಸ್ಗಳನ್ನು ಸ್ಮರಣೆ ಮಾಡಿಕೊಂಡು, ಪತ್ರಿಜಿಯವರನ್ನು ಸ್ಮರಣೆ ಮಾಡಿಕೊಂಡು, ಈ ಒಂದು ಲೋಕ ಕಲ್ಯಾಣಕ್ಕಾಗಿ ನಿರ್ಮಾಣವಾಗಿರತಕ್ಕಂತಹ ಧ್ಯಾನ ಶಿವ ಪಿರಮಿಡ್ ಕಟ್ಟಡದ ಒಂದು ಉದ್ಘಾಟನಾ ಸಮಾರಂಭ. ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ತಮಗೆಲ್ಲರಿಗೂ ಮಾರ್ಗದರ್ಶನವನ್ನು ಮಾಡಿಕೊಂಡು ಸದಾವಕಾಲ ಧ್ಯಾನ ಪ್ರಚಾರದಲ್ಲಿ ತೊಡಗಿರತಕ್ಕಂತಹ ಆತ್ಮೀಯರು, ಹಿರಿಯರು, ಅನುಭಾವಿಗಳು, ಪತ್ರಿಜಿಯವರ ಒಂದು ಮಾನಸ ಪುತ್ರರಾಗಿ ಪತ್ರಿಜಿಯವರ ಕಾರ್ಯಗಳನ್ನು, ಕನಸುಗಳನ್ನು ನನಸು ಮಾಡ್ತಾ ಮುನ್ನಡೆತಾ ಇರುವಂತಹ ಆತ್ಮೀಯರು, ನಮಗೆಲ್ಲರಿಗೂ ಪ್ರೇಮಾಮೃತವನ್ನು ಉಣಬಡಿಸ್ತಾ ಇರುವಂತಹ ಬ್ರಹ್ಮರ್ಷಿ ಪ್ರೇಮ್ನಾಥ್ ಸರ್ ಅವರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ, ಹಾಗೆ ಆತ್ಮೀಯರು, ಯುವ ಶಕ್ತಿಯನ್ನು ಹೊಂದಿರತಕ್ಕಂಥವರು, ಮೆಡಿಟೇಟರ್ ಕೋಚ್ ಆಗಿ ಇವತ್ತು ನಾಡಿನೆಲ್ಲೆಡೆ ಧ್ಯಾನ ಪ್ರಚಾರವನ್ನು ಮಾಡ್ತಾ ಇರುವಂಥ ಆತ್ಮೀಯ ಯುವ ಮಿತ್ರರಾಗಿರುವ ನಮ್ಮ ಅಯ್ಯಪ್ಪ ಪಿಂಡಿ ಸರ್ ಅವರಿಗೂ ಕೂಡ ವಂದನೆಗಳನ್ನು, ಧನ್ಯವಾದಗಳನ್ನು ತಿಳಿಸ್ತಾ, ಇವತ್ತು ಈ ಕಟ್ಟಡ ನಿರ್ಮಾಣವನ್ನು ಮಾಡಿ ಲೋಕ ಕಲ್ಯಾಣಕ್ಕೆ ಮೀಸಲಾಗಿರತಕ್ಕಂತಹ ಲೋಕಾರ್ಪಣೆಗೊಳಿಸಿರತಕ್ಕಂತಹ ಆತ್ಮೀಯರಾಗಿರುವಂಥ ನಮ್ಮ ಶಿವಕುಮಾರ್ ಕಾವ್ಯ ಅವರಿಗೂ ಕೂಡ ನಾನು ವಂದಿಸ್ತಾ, ಹಾಗೆ
ಈ ಒಂದು ಕಾರ್ಯಕ್ರಮದಲ್ಲಿ ಬಹಳಷ್ಟು ಜನ ಮಾಸ್ಟರ್ಸ್ ಹೃದಯಪೂರ್ವಕವಾಗಿ ಸ್ವಇಚ್ಛೆಯಿಂದ ಆಗಮಿಸಿ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದುಕೊಟ್ಟಿರತಕ್ಕಂಥ ಎಲ್ಲ ಆತ್ಮೀಯ ಮಿತ್ರರೇ, ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಈಗಾಗಲೇ ಅಯ್ಯಪ್ಪ ಸರ್ ಮಾತಾಡಿದರು, ಅವ್ರು ಹೇಳಿದರು ಪ್ರೇಮ್ನಾಥ್ ಸರ್ ಅವರು ಮಾತಾಡಿದ ಮೇಲೆ ನಮ್ಮದು ಏನೈತಿ ಅಂತ ಅವ್ರು ಹೇಳಿದರು, ಆರಂಭ ಮಾಡಿದರು, ಎಲ್ಲ ವಿಷಯವನ್ನು ಹೇಳ್ಕೊಂಡು ಬಂದರು. ಈಗ ಅಯ್ಯಪ್ಪ ಸರು ಮತ್ತು ಪ್ರೇಮ್ನಾಥ್ ಸರ್ ಅವರು ಮಾತಾಡಿದ ಮೇಲೆ ನಾನೇನು ಮಾತಾಡಬೇಕು, ನಾನೇನು ಮಾತಾಡಬಲ್ಲೆ ಅಂತ ಅನ್ನಿಸ್ತದೆ ಕರೆ. ಆದರೆ ನಾನು ಕರೆಸಿದ್ದೆ 700 ಕಿಲೋಮೀಟ್ರ್ನಿಂದ ಮಾತಾಡಿಸ್ಲಿಕ್ಕೆ. ಬರಲೇಬೇಕು ಗುರುಗಳೇ ಅಂತ ತಿಳ್ಕೊಂಡು ಈ ಬೆಂಗಳೂರಿಗೆ ಆಮಂತ್ರಣವನ್ನು ಕೊಟ್ಟಂಥವರು ಕಾವ್ಯ ಮೇಡಮ್ ಅವರು. ಸುಮಾರು ವರ್ಷಗಳಿಂದ ಎಲ್ಲೇ ಕಾರ್ಯಕ್ರಮಗಳು ನಡೀತಾ ಇದ್ದರೆ ಅವರು ಆಗಮಿಸಿ ಆ ಒಂದು ಪಿರಮಿಡ್ ಎನರ್ಜಿಯನ್ನು, ಮಾಸ್ಟರ್ಸ್ ಎನರ್ಜಿಯನ್ನು ತೆಗೆದುಕೊಂಡು ಇವತ್ತು ತಮ್ಮದೇ ಆಗಿರುವಂಥ ಸ್ವಂತ ಪಿರಮಿಡನ್ನು ಕಟ್ಟಡವನ್ನು ಮಾಡಿ ಎಷ್ಟೋ ಧ್ಯಾನಿಗಳಿಗೆ ಮಹದ್ ಉಪಕಾರವನ್ನು ಮಾಡಿದ್ದಾರೆ. ಅವರಿಗೊಂದು ಜೋರಾದ ಚಪ್ಪಾಳೆಯ ಮೂಲಕವಾಗಿ ನಾವು ಅಭಿನಂದಿಸೋಣ. ಇನ್ನು ಈ ಜಗತ್ತು ಸಂಪದ್ಭರಿತವಾಗಿರತಕ್ಕಂತಹದ್ದು. ಇಡೀ ಭೂಮಂಡಲ ನಂಬದೆಲ್ಲ ಸಂಪನ್ಮೂಲಗಳಿಂದ ಕೂಡಿದೆ, ಸಮೃದ್ಧವಾಗಿದೆ. ಹೌದಲ್ಲೋ? ನಾನು ಕೆಳಗಡೆಗೆ ಧ್ಯಾನವನ್ನು ಮಾಡ್ತಾ ಇದ್ದಾಗ ಕೆಲವೊಂದಿಷ್ಟು ವಿಚಾರಗಳು ಬರ್ತಾ ಇದ್ವು. ಹಾಗಾಗಿ ನಾನು ಏನು ಮಾಡಿದೆ ಅಂತಂದರೆ ಧ್ಯಾನದ ಜೊತೆಗೆ ಅವುಗಳನ್ನು ನಾನು ಬರಿತಾನೆ ನಾನು ಬಂದೆ. ಯಾಕೆಂದರೆ ಕೆಲವೊಂದಿಷ್ಟು ವಿಷಯಗಳನ್ನು ನಾನು ಹಂಚಿಕೊಳ್ಬೇಕಾಗತ್ತೆ. ಈ ಭೂಮಂಡಲ ಸಮೃದ್ಧವಾಗಿದೆ. ಭಗವಂತ, ಅದೇ ಶಿವನು ನಮಗೆ ಸರ್ವಸ್ವವನ್ನು ಕೂಡ ದಯಪಾಲಿಸಿದ್ದಾನೆ. ಭಗವಂತ ನಮಗೆ ಎಲ್ಲವನ್ನ ಕೊಟ್ಟಿದ್ದಾನೆ. ಆದರೆ ಪಡೆದುಕೊಳ್ಳುವ ಯೋಗ್ಯತೆಯನ್ನು ಅವರವರಿಗೆ ಬಿಟ್ಟುಕೊಟ್ಟಿದ್ದಾನೆ. ಭಗವಂತ ಏನೆಲ್ಲವನ್ನು ನಮಗೆ ಕೊಟ್ಟಿದ್ದಾನೆ, ಅದೆಲ್ಲವನ್ನ ಏನು ಪಡೆದುಕೊಳ್ಬೇಕಲ್ಲ, ಯಾವುದನ್ನು ಪಡೆದುಕೊಳ್ಬೇಕಲ್ಲ, ಆ ಯೋಗ್ಯತೆಯನ್ನು ಭಗವಂತ ಅವರವರಿಗೆ ಬಿಟ್ಟುಕೊಟ್ಟಿದ್ದಾನೆ. ಇಲ್ಲಿ ಎಲ್ಲವೂ ಇದೆ. ಸುಖ ಇದೆ, ದುಃಖ ಇದೆ, ನೋವು ಇದೆ, ನಲಿವಿದೆ, ಸತ್ಯ ಇದೆ, ಅಸತ್ಯ ಇದೆ, ಬೆಳಕಿದೆ, ಕತ್ತಲಿದೆ, ಹಗಲಿದೆ, ರಾತ್ರಿ ಇದೆ, ಜ್ಞಾನ ಇದೆ, ಅಜ್ಞಾನ ಇದೆ, ಸಿರಿತನ ಇದೆ, ಬಡತನವಿದೆ, ದೇವರಿದ್ದಾರೆ, ರಾಕ್ಷಸರು ಇದ್ದಾರೆ, ಸಜ್ಜನರು ಇದ್ದಾರೆ, ದುರ್ಜನರು ಇದ್ದಾರೆ, ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಹಾಗಾದರೆ ಇಲ್ಲಿ ನಾವು ಯಾವ ಸ್ಥಿತಿಯಲ್ಲಿ ನಾವಿದ್ದೇವೆ? ಎಲ್ಲವೂ ಕೂಡ ಈ ಜಗತ್ತಿನಲ್ಲಿ ಇರಬೇಕಾದಾಗ ನಾವು ಯಾವ ಸ್ಥಿತಿಯಲ್ಲಿದ್ದೇವೆ? ನಾವು ಯಾವುದನ್ನು ಪಡೆದುಕೊಳ್ಳಬೇಕು ಅದು ನಮ್ಮ ಆಯ್ಕೆ ಅಷ್ಟೇ. ಯಾವುದನ್ನು ಪಡೆದುಕೊಳ್ಳಬೇಕು ಅನ್ನೋದು ಅದು ನಮಗೆ ಬಿಟ್ಟಿರತಕ್ಕಂತಹ ಆಯ್ಕೆ. ನಮ್ಮ ಜೀವನ ಪರಿಪೂರ್ಣವಾಗುವುದು ಯಾವಾಗ? ಸಹಜವಾಗಿ ನಾವೆಲ್ಲ ಕೇಳ್ಕೊಳ್ತೇವೆ, ನಮ್ಮ ಜೀವನ ಪರಿಪೂರ್ಣ ಆಗೋದು ಯಾವಾಗ? ನಮಗೆ ಆಹಾರ ಇದೆ, ನೀರಿದೆ, ಗಾಳಿ ಇದೆ, ಬೆಳಕಿದೆ, ಮನೆ, ಮಡದಿ, ಮಕ್ಕಳು, ಆಸ್ತಿ, ಅಂತಸ್ತು, ಅಧಿಕಾರ, ಧನ, ಕನಕ ಎಲ್ಲವೂ ಕೂಡ ಇದೆ. ಇದರಿಂದ ಅಷ್ಟೇ ನಾವು ಪರಿಪೂರ್ಣರಾಗಲಿಕ್ಕೆ ಸಾಧ್ಯನಾ? ಇದರಿಂದ ನಾವು ನಿಜವಾಗಲೂ ಕೂಡ ಪರಿಪೂರ್ಣರಾಗುತ್ತೇವಾ ಅಥವಾ ಇಲ್ಲ? ಪರಿಪೂರ್ಣರಾಗ್ತಾ ಇದ್ದೇವೇನು ಇದರಿಂದ? ಇಲ್ಲ. ಇದೆಲ್ಲದಕ್ಕಿಂತಲೂ ಮಿಗಿಲಾದದ್ದು ನಮಗೆ ಬೇಕಾಗಿದೆ. ಇದೆಲ್ಲದಕ್ಕಿಂತಲೂ ಮಿಗಿಲಾದದ್ದು ನಮಗೆ ಬೇಕಾಗಿದೆ. ನಮಗೆ ಭಗವಂತ ಒಂದು ಶರೀರವನ್ನು ಕೊಟ್ಟ, ಆ ಶರೀರದೊಳಗೊಂದು ಮನಸ್ಸಿಟ್ಟ, ಆ ಮನಸ್ಸಿನ ಜೊತೆಗೆ ಬುದ್ಧಿ, ಭಾವನೆಗಳನ್ನು ಕೂಡ ಕೊಟ್ಟು ಕಳಿಸಿದ್ದಾನೆ. ಮನುಷ್ಯ ಅಂತಂದರೆ ಭಾವನಾತ್ಮಕವಾಗಿರತಕ್ಕಂತಹ ಒಂದು ಜೀವಿ. ಹೌದಲ್ಲೋ? ಇವನಿಗೆ ನಗುವುದು ಗೊತ್ತದ, ನಗುವಿನ ಜೊತೆಗೆ ಅಳುವುದು ಗೊತ್ತದ. ಅಳಲಾರದೆ ನಾವು ಈ ಜಗತ್ತಿಗೆ ಬಂದಿಲ್ಲ, ಬರ್ತಾನೆ ಅಳ್ಕೋಂತ ಬಂದೇವೆ, ಆಮೇಲೆ ನಗುವುದನ್ನು ಕಲ್ತಿದ್ದೇವೆ. ಹಾಗೆ ಭಗವದ್ಗೀತೆ ಆರಂಭವಾಗುವುದೇ ವಿಷಾದ ಯೋಗದೊಂದಿಗೆ. ನಿನ್ನೆ ತಾನೇ ಗೀತಾ ಜಯಂತಿಯನ್ನು ನಾವು ಆಚರಣೆ ಮಾಡಿದ್ವಿ. ಈ ಜಗತ್ತಿಗೆ ಬರಬೇಕಾದ್ರೆ ಅಳ್ತಾ ಬರ್ತೇವೆ, ಆದರೆ ಎಲ್ಲವನ್ನ ತಿಳಿದ ಮೇಲೆ ಇಲ್ಲಿಂದ ಹೋಗಬೇಕಾದ್ರೆ ನಗುತ್ತಾ ಹೋಗಬೇಕಾಗಿರುವಂಥದ್ದು. ಅಂದರೆ ಇವುಗಳ ಒಂದು ಇತಿಮಿತಿಗಳೇನು? ನಮ್ಮ ದೇಹ, ಮನಸ್ಸು, ಬುದ್ಧಿ, ಭಾವನೆಗಳಿದ್ದಾವಲ್ಲ, ಇವುಗಳ ಒಂದು ಇತಿಮಿತಿ ಏನು, ಸ್ಥಿತಿಗತಿಗಳೇನು, ಯತಿಮತಿಗಳೇನು ಎಂಬುದನ್ನು ನಾವು ಬಂದ ಮೇಲೆ ಒಂದಿಷ್ಟು ಚಿಂತನವನ್ನು ಮಾಡಬೇಕು. ಈ ಜಗತ್ತಿನಲ್ಲಿ ಯಾವುದೂ ಸ್ಥಿರವಲ್ಲ, ಯಾವುದೂ ಶಾಶ್ವತವಲ್ಲ. ಯಾವುದೂ ಸ್ಥಿರ ಅಲ್ಲ, ಯಾವುದೂ ಶಾಶ್ವತವಲ್ಲ. ಹಾಗಂತಹ ಸಿಕ್ಕಂಥ ಅವಕಾಶವನ್ನು ವ್ಯರ್ಥವಾಗಿ ಕಳೆಯುವುದು ಕೂಡ ಸರಿಯಲ್ಲ.
ಭಗವಂತ ನಮಗೆ ಎಲ್ಲವನ್ನ ಕೊಟ್ಟಾಗ ಏನೈತಿ ಜೀವನದೊಳಗಂಥೇಳಿ ವೈರಾಗ್ಯವಾಗಿ ಅಥವಾ ವೈರಾಗ್ಯದಿಂದ ಎಲ್ಲವನ್ನ ಬಿಟ್ಟು ಜೀವನ ಮುಗೀತು ಅಂತ ಸಾಯೋದು ಜೀವನ ಅಲ್ಲ. ಪತ್ರಿಜಿಯವರು ಹೇಳಿದ್ದೇನು ಅಂದರೆ ವೈಭೋಗದ ಜೀವನ. ಜೀವನದ ಪ್ರತಿ ಕ್ಷಣಗಳನ್ನು ನೀವು ಅನುಭವಿಸಿ ಆನಂದಿಸಿ ಅನ್ನುವಂತಹದ್ದನ್ನು ತಿಳ್ಕೊಂಡು ಬಂದರು. ಅದಕ್ಕೆ ಒಂದು ಮಾತು ನೆನಪಾಗುತ್ತದೆ, ಸುಮ್ಮನೆ ಕಾಲವನ್ನು ಕಳೆದು ಸಾವುದುಚಿತವೇ, ನಮ್ಮೇಲೆ ಸೆನಿಸುವ ಗುಣಗಣವಿಲ್ಲದೆ. ಏನು, ನಾವು ಹುಟ್ಟು ಬಂದ ಮೇಲೆ ಎಲೆ ಮನುಷ್ಯನೇ ಸುಮ್ಮನೆ ವ್ಯರ್ಥವಾಗಿ ಕಾಲಹರಣವನ್ನು ಮಾಡಿ ಬದುಕಲಿಕ್ಕೆ ಹೋಗಬೇಡ. ಹಾಗಾದರೆ ಮನುಷ್ಯನಾಗಿ ಹುಟ್ಟಿ ಬಂದಿದೀಯಾ? ಮನುಷ್ಯನಾಗಿ ಹುಟ್ಟಿ ಬಂದ ಮೇಲೆ ಏನು ಮಾಡಬೇಕು? ಮನುಷ್ಯ ಕುಲ ಜನನದ ಲಾಭವಾಗುವುದು, ಆನಾರೆಂದು ಅರಿಯುವುದು. ಇವತ್ತು ಎಲ್ಲ ಪ್ರಾಣಿಗಳಂತೆ ನಾವು ಒಂದು ಪ್ರಾಣಿಯಾಗಿ ಹುಟ್ಟಿದ್ರೆ ಈ ಒಂದು ಸೌಭಾಗ್ಯ ನಮಗೆ ಸಿಗ್ತಾ ಇತ್ತೇನೋ? ಈ ಸೌಭಾಗ್ಯ ಸಿಗ್ತಾ ಇರಲಿಲ್ಲ. ಹಾಗಾದರೆ ಮನುಷ್ಯನಾಗಿ ಹುಟ್ಟಿ ಬಂದ ಮೇಲೆ ಮನುಷ್ಯ ಕುಲ ಜನನದ ಲಾಭವಾಗುವುದು ಅಂತಂದ್ರೆ ಆನಾರೆಂದು ಅರಿಯುವುದು. ನನ್ನ ನಿಜವಾಗಿರುವಂತಹ ಸ್ವರೂಪವನ್ನು ನಾ ತಿಳಿದುಕೊಂಡು ಬದುಕುವಂತಹದ್ದು. ಅದಕ್ಕೆ ಮಹಾತ್ಮರು ಹೇಳಿದರು, ಸ್ಥಿರಮುಕ್ತಿ ಪಡೆಯದ ನರಜನ್ಮವ್ಯಾಕೆ. ಮಾನವ ಜನ್ಮಕ್ಕೆ ಬಂದ ಮೇಲೆ ಮುಕ್ತಿಯ ಮಾರ್ಗದಲ್ಲಿ ನಮ್ಮನ್ನು ನಾವು ಮುನ್ನಡೆಸಿಕೊಂಡು ಹೋಗಬೇಕು. ನಾವಿರುವಂತಹ ಭೂಮಿ ಸಂಪದ್ಭರಿತವಾಗಿದೆ, ನಾವಿರುವಂತಹ ಈ ಭೂಮಿ ಏನೋ ಸಮೃದ್ಧವಾಗಿದೆ. ಹಾಗಾದರೆ ನಮ್ಮ ಬದುಕು ಸಮೃದ್ಧವಾಗಿದೆಯಾ ನನ್ನದೊಂದು ಪ್ರಶ್ನೆ. ಎಲ್ಲರೂ ನಮ್ಮ ಪಾಡಿಗೆ ನಾವೊಂದು ಪ್ರಶ್ನೆಯನ್ನು ಹಾಕ್ಕೊಳ್ಬೇಕು. ನಾವು ಬದುಕ್ತಾ ಇರೋದು ಸಮೃದ್ಧವಾಗಿರುವಂತಹ ಸಂಪದ್ಭರಿತವಾಗಿರುವಂತಹ ಭೂಮಂಡಲದಲ್ಲಿ ನಾವು ಬದುಕ್ತಾ ಇದ್ದೇವೆ. ಹಾಗಾದರೆ ನಮ್ಮ ಬದುಕು ಸಮೃದ್ಧವಾಗಿದೆಯಾ? ಪ್ರಶ್ನೆ. ನಮ್ಮ ಬದುಕು ಎಲ್ಲೋ ಒಂದು ಕಡೆಗೆ ಏನಾಗಿದೆ ಅಂತಂದರೆ, ಎಲ್ಲೋ ಒಂದು ಕಡೆಗೆ ಅಸಮಾಧಾನ ತುಂಬಿ ತುಳುಕುತ್ತಾ ಇದೆ, ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ ಅಂತ ಅನ್ನಿಸ್ತಾ ಇದೆ. ಸಮೃದ್ಧಿ ಅಂತಂದರೆ ಅದು ಪರಮಾನಂದದ ಸ್ಥಿತಿ. ಸಮೃದ್ಧಿ ಅಂತಂದರೆ ಸಂತೃಪ್ತವಾಗಿರುವುದು, ಸಂತೋಷವಾಗಿರುವುದು, ಆರೋಗ್ಯವಾಗಿರುವುದು ಮತ್ತು ಸರ್ವಸ್ವವು ನನ್ನ ಜೊತೆಗಿದೆ ಅನ್ನುವಂತಹ ಭಾವದಲ್ಲಿ ನಾವು ಇರೋದಕ್ಕೆ ಸಮೃದ್ಧಿ ಅಂತ ಕರಿತೇವೆ. ಸಂಪತ್ತು ಅಂತ ನಾವು ಭಾವಿಸಿಕೊಂಡು, ಸಂಪತ್ತು ಅಂದರೆ ಬರೀ ಭೌತಿಕವಾಗಿರುವಂತಹ ಸಂಪತ್ತಲ್ಲ. ಭೌತಿಕ ಸಂಪತ್ತು ಅನೇಕ ಆಪತ್ತುಗಳಿಂದ ಕೂಡಿದ. ಬೆಳ್ಳಿ ಬಂಗಾರ ಮೈ ಮೇಲೆ ಹಾಕ್ಕೊಂಡು ಹೋದರೆ ಯಾವಾಗ ನಮ್ಮ ಕೊರಳು ಹರಿತಾರೋ ಅಥವಾ ನಮ್ಮ ಪ್ರಾಣ ತೆಗಿತಾರೋ, ಜೀವ ಹಿಂಸೆ ಮಾಡ್ತಾರೋ ಹೇಳಕ್ಕಾಗೋದಿಲ್ಲ. ಭೌತಿಕ ಸಂಪತ್ತು ಆಪತ್ತಿನಿಂದ ಕೂಡಿದ. ಆದರೆ ನಾವು ತಿಳ್ಕೊಳ್ಬೇಕು, ಮನಸ್ಥಿತಿಯನ್ನು ಅದು ಬದಲಾಯಿಸ್ತದೆ. ಶ್ರೀಮಂತಿಕೆ ಬಂದಾಗ ಮನುಷ್ಯ ಒಂದು ಥರ ಇರ್ತಾನೆ, ಬಡತನ ಬಂದಾಗ ಒಂದು ಥರ ವರ್ತನೆ ಮಾಡ್ತಾನೆ. ಸುಖ ದುಃಖ ಎರಡನ್ನೂ ಕೊಡ್ತದೆ ಈ ಭೌತಿಕವಾಗಿರುವ ಸಂಪತ್ತು. ಆದರೆ ಆಂತರಿಕ ಸಂಪತ್ತು ಅದು ಯಾವುದು ಅಂದರೆ ಜ್ಞಾನ ಸಂಪತ್ತು. ಅಂತಹ ಜ್ಞಾನ ಸಂಪತ್ತನ್ನು ನಾವು ಪಡೆದುಕೊಳ್ಳಬೇಕಾಗಿತ್ತು ಅಂತಂದರೆ ನಾವೇನು ಮಾಡಬೇಕು? ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ. ಜ್ಞಾನಾದೇವತು ಕೈವಲ್ಯಂ. ಏನೋ ಜ್ಞಾನದಿಂದಲೇ ನಿಜವಾಗಿರತಕ್ಕಂತಹ ಕೈವಲ್ಯ, ಮೋಕ್ಷ ಪಡೀಲಿಕ್ಕೆ ಸಾಧ್ಯವಾಗುತ್ತದೆ. ಜ್ಞಾನದಿಂದಲೇ ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿಂ. ಅಂದರೆ ಜ್ಞಾನದಿಂದಲೇ ಪರಮಶಾಂತಿ ಅನ್ನತಕ್ಕಂಥದ್ದು ನಮಗೆ ಸಿಗುತ್ತದೆ. ಆದರೆ ಜ್ಞಾನಕ್ಕೆ ಕೆಲವೊಂದಿಷ್ಟು ಸಾಧನಗಳಿದ್ದಾವೆ. ಭಗವಂತ ನಮಗೊಂದು ದೇಹವನ್ನು, ಮನಸ್ಸನ್ನು ಕೊಟ್ಟ, ವಾಣಿಯನ್ನು, ಮಾತನಾಡುವುದನ್ನು ಕೊಟ್ಟ. ಇವುಗಳನ್ನು ಶುದ್ಧೀಕರಣ ಮಾಡಿಕೊಳ್ಬೇಕು. ದೇಹ ಶುದ್ಧಿಯಾಗಬೇಕು, ಮನಃಶುದ್ಧಿಯಾಗಬೇಕು, ವಾಣಿ ಶುದ್ಧಿಯಾಗಬೇಕು. ದೇಹ ಶುದ್ಧಿಗೆ ಸತ್ಕರ್ಮಗಳು, ದಾನ, ಆಮೇಲೆ ಸದಾಚಾರ. ಆದರೆ ಮನಃಶುದ್ಧಿಗೆ ಧ್ಯಾನ ಇರಬೇಕು, ಧ್ಯಾನದ ಜೊತೆಗೆ ಸದ್ವಿಚಾರಗಳು ಕೂಡ ಇರಬೇಕು. ಇನ್ನು ವಾಣಿ ಶುದ್ಧಿ ಆಗಬೇಕಾಗಿತ್ತು ಅಂತಂದರೆ ಹಿತಮಿತವಾಗಿ ಸತ್ಯವಾಗಿರುವುದನ್ನು ನಾವು ಮಾತನಾಡಬೇಕು. ಇಷ್ಟೆಲ್ಲ ಆದ ಮೇಲೆ ತ್ರಿಕರಣ ಶುದ್ಧಿಯಿಂದ ಧ್ಯಾನವನ್ನು ಮಾಡಿದರೆ ನಿಜವಾದಂತಹ ಧ್ಯಾನ ನಮಗೆ ಸಾಧ್ಯವಾಗುತ್ತೆ. ಧ್ಯಾನ ಮನುಷ್ಯನನ್ನು ಪರಿಪೂರ್ಣವಾಗಿ ಪರಿವರ್ತನೆಯನ್ನು ಮಾಡುತ್ತದೆ. ಧ್ಯಾನಕ್ಕೆ ಬರುವುದಕ್ಕಿಂತ ಪೂರ್ವದಲ್ಲಿ ನಮ್ಮ ವಿಚಾರಗಳು, ನಮ್ಮ ಆಲೋಚನೆಗಳು, ನಮ್ಮ ವರ್ತನೆಗಳು ಬೇರೆಯಾಗಿರ್ತವೆ. ಯಾವಾಗ ಧ್ಯಾನಕ್ಕೆ ಬರ್ತೇವಲ್ಲ, ಆಟೋಮೆಟಿಕ್ಲಿ ನಮ್ಮನ್ನೇ ನಾವು ನಮಗೆ ಗೊತ್ತಾಗಲಾರದ ಹಾಗೆ ಪರಿವರ್ತನೆ
ಕಲ್ಪನೆಯನ್ನು ಮಾಡಿಕೊಂಡು ಬಿಡ್ತೇವೆ. ಹಾಗಾಗಿ ಆತ್ಮೀಯರೇ, ಇನ್ನು ಕೊನೆಯ ಹಂತಕ್ಕೆ ಬರ್ತೇನೆ. ಒಂದು ಮಂದಿರ ಕಟ್ಟಡ ಮಾಡಲಿಕ್ಕೆ ಹತ್ತಿದ್ದಾರೆ. ಆ ಮಂದಿರ ಪೂರ್ಣ ಆಗೋದು ಯಾವಾಗ ಅಂತಂದರೆ, ಮಂದಿರವನ್ನು ಕಟ್ಟಿದ ಮೇಲೆ ಒಂದು ಗೋಪುರ ಕಟ್ತಾರೆ. ಗೋಪುರದ ಮೇಲೆ ಒಂದು ಕಳಸವನ್ನು ಇಟ್ಟು ಅಲ್ಲಿ ಒಳಗಡೆ ಇರುವ ಮೂರ್ತಿಗೆ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿದರು ಅಂತಂದರೆ ಮಂದಿರ ಅನ್ನತಕ್ಕಂಥದ್ದು ಏನಾಗುತ್ತದೆ? ಪರಿಪೂರ್ಣ ಆಗುತ್ತದೆ. ಹಾಗಾದರೆ ಮಂದಿರ ಪೂರ್ಣ ಆಯಿತು. ಹಾಗಾದರೆ ನಮ್ಮ ಜೀವನ ಪರಿಪೂರ್ಣ ಆಗೋದು ಯಾವಾಗ ಅಂತಂದರೆ, ಯಾವಾಗ ನಾವು ಧ್ಯಾನಕ್ಕೆ ಬರ್ತೇವೆ, ಧ್ಯಾನದಲ್ಲಿ ಸದಾಕಾಲ ತತ್ಪರರಾಗಿ ಧ್ಯಾನ ಮಾಡುವುದರ ಜೊತೆಗೆ ಧ್ಯಾನ ಪ್ರಚಾರವನ್ನು ಮಾಡ್ತೇವೆ, ಆವಾಗ ನಮ್ಮ ಜೀವನವು ಕೂಡ ಪರಿಪೂರ್ಣದೆಡೆಗೆ ಮುನ್ನಡೆದುಕೊಂಡು ಹೋಗುತ್ತದೆ. ಹೌದಲ್ಲ? ಅದರ ಜೊತೆಗೆ ಇನ್ನೊಂದು ಮಾತು ಹೇಳ್ತೇನೆ. ನಾವು ಮನೆ ಮೇಲೆ ಮನೆ ಕಟ್ಟಡವನ್ನು ಇಂಥ ಬೆಂಗಳೂರಂಥ ಸಿಟಿಯೊಳಗೆ ಸುಮಾರು 2-3 ದಿನಗಳಿಂದ ನಾನು ಓಡಾಡ್ತಾ ಇದ್ದೇನೆ. 10 ಅಂತಸ್ತು, 50 ಅಂತಸ್ತು, 100 ಅಂತಸ್ತಿನವರೆಗೆ ನಾವು ಮನೆಯನ್ನು, ಅಪಾರ್ಟ್ಮೆಂಟ್ಗಳನ್ನು ನಾವು ಕಟ್ಟಡವನ್ನು ಮಾಡ್ತಾ ಇದ್ದೇವೆ. ದುಡ್ಡಿದ್ದವರು ಬೇಕಾದಷ್ಟು ಅಂತಸ್ತು ಕಟ್ಟಬಹುದು. ಆದರೆ ಒಂದು ಮನೆ ಪರಿಪೂರ್ಣ ಆಗೋದು ಯಾವಾಗ ಅಂತಂದರೆ, ಮನೆಯ ಮೇಲೆಗಡೆಗೆ ಒಂದು ಪಿರಮಿಡ್ ನಿರ್ಮಾಣ ಆಯಿತು ಅಂದರೆ ಆ ಮನೆ ಪರಿಪೂರ್ಣ ಆಗುತ್ತದೆ. ಹಾಗಾಗಿ ಮನುಷ್ಯನಾದವನು ಕೂಡ ಪರಿಪೂರ್ಣನಾಗಬೇಕು. ತಾನು ವಾಸಿಸುವಂತಹ ಮನೆಯೂ ಕೂಡ ಒಂದು ಪರಿಪೂರ್ಣ ಆಗಬೇಕಾಗಿತ್ತು ಅಂತಂದ್ರೆ ನಾವೇನು ಮಾಡಬೇಕು? ಮನೆಯ ಮೇಲೆಗಡೆಗೆ ಒಂದು ಪಿರಮಿಡನ್ನು ಕಟ್ಟಡ ಮಾಡಲೇಬೇಕು. ಹಾಗಾಗಿ ಇನ್ನೊಂದು ಮಾತು ನಾನು ಹೇಳ್ತೇನೆ ಈ ಸಮಯದಲ್ಲಿ. ಈ ದೇಶದಲ್ಲಿ ಅನೇಕ ರೀತಿಯಾಗಿರುವಂತಹ ಗ್ರಂಥಗಳಿದ್ದಾವೆ, ಕಾವ್ಯಗಳಿದ್ದಾವೆ, ಮಹಾಕಾವ್ಯಗಳಿದ್ದಾವೆ. ಬಹುಶಃ ಆ ಎಲ್ಲ ಕಾವ್ಯಗಳಿಗಿಂತಲೂ ನಮ್ಮ ಬದುಕಿನ ಕಾವ್ಯ ಬಹಳ ದೊಡ್ಡದು. ಆ ಕಾವ್ಯಗಳನ್ನು ಬರೆದವರು ಬೇರೆಯವರು, ಓದಿದವರು ಬೇರೆಯವರು, ಅರ್ಥ ಮಾಡಿಸುವವರು ಬೇರೆಯವರು. ಆದರೆ ನಮ್ಮ ಬದುಕೇ ಒಂದು ನಿಜವಾಗಿರತಕ್ಕಂತಹ ಕಾವ್ಯ. ಹಾಗಾದರೆ ಇಲ್ಲಿ ಬೇರೆಯವರು ಬರೆದಿರತಕ್ಕಂತಹ ಕಾವ್ಯ ಅಥವಾ ಮಹಾಕಾವ್ಯವನ್ನು ಅರ್ಥೈಸಿಕೊಳ್ಳುವುದು ಸ್ವಲ್ಪ ಕಷ್ಟವಾಗಬಹುದು. ರಾಮಾಯಣ, ಮಹಾಭಾರತ ಮಹಾಕಾವ್ಯ. ವಾಲ್ಮೀಕಿಯವರು ಬರೆದರು, ವ್ಯಾಸ ಮಹರ್ಷಿಗಳು ಬರೆದರು. ಹೌದಲ್ಲ? ಇವರೆಲ್ಲ ಬರೆದಿರತಕ್ಕಂತಹ ಕಾವ್ಯವನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಒಂದು ಸ್ವಲ್ಪ ಕಷ್ಟ ಆಗಬಹುದು. ಆದರೆ ನಮ್ಮ ಬದುಕಿನ ಕಾವ್ಯವನ್ನು ನಾವೇ ಬರಿಬೇಕು. ನಮ್ಮ ಬದುಕಿನ ಕಾವ್ಯವನ್ನು ನಾವೇ ಬರಿಬೇಕು. ನಮ್ಮ ಬದುಕಿನ ಕಾವ್ಯವನ್ನು ನಾವೇ ಅರ್ಥೈಸಿಕೊಳ್ಳಬೇಕು. ಅಷ್ಟೇ ಅಲ್ಲ, ನಮ್ಮ ಬದುಕಿನ ಕಾವ್ಯವನ್ನು ಬೇರೆಯವರಿಗೆ ನಾವೇ ಅರ್ಥ ಮಾಡಿಸಬೇಕು. ನಮ್ಮ ಬದುಕಿನ ಕಾವ್ಯವನ್ನು ಬೇರೆಯವರಿಗೆ ನಾವೇ ಅರ್ಥೈಸಬೇಕು. ಇಂದು ಅನೇಕ ಕಾವ್ಯಗಳ ಒಂದು ಸಮಾಗಮ ಆಗಿದೆ. ಇವತ್ತು ನಮ್ಮೆಲ್ಲರದು ಒಂದು ಬದುಕು ಒಂದು ಮಹಾಕಾವ್ಯ ಆದ ಮೇಲೆ ಹಲವು ಕಾವ್ಯಗಳ ಒಂದು ಸಂಗಮ ಆಗಿದೆ. ಹಲವಾರು ಕಾವ್ಯಗಳ ಸಂಗಮ ಇವತ್ತಾಗಿದೆ. ಈ ಎಲ್ಲ ಕಾವ್ಯಗಳ ಸಂಗಮಕ್ಕೆ ಕಾರಣೀಭೂತರಾದವರು ನಮ್ಮ ಶಿವಕುಮಾರನ ಕಾವ್ಯವರು. ನಮ್ಮ ಶಿವಕುಮಾರನ ಕಾವ್ಯ ಎಲ್ಲ ಕಾವ್ಯಗಳಿಗೆ ಒಂದು ಮುನ್ನುಡಿಯನ್ನು ಬರೆದ ಹಾಗೆ ಏನು ಮಾಡಿದ್ದಾರೆ? ಒಂದು ಸಂಗಮ ಕ್ಷೇತ್ರವನ್ನು, ಕೂಡಲ ಸಂಗಮ ಅಲ್ಲ, ಇದು ಜ್ಞಾನ ಸಂಗಮ, ಧ್ಯಾನ ಸಂಗಮ, ಧ್ಯಾನಿಗಳ ಸಂಗಮ ಕ್ಷೇತ್ರವನ್ನಾಗಿ ಮಾಡಿದಂಥವರು ನಮ್ಮ ಶಿವಕುಮಾರನ ಕಾವ್ಯ ಅವರು. ಹೌದಲ್ಲೋ? ನಮ್ಮ ಬದುಕು ಯಾರೋ ಬರೆದ ಕಾವ್ಯವಾಗಬಾರದು. ನಮ್ಮ ಬದುಕು ಯಾರೋ ಬರೆದ ಕವಿತೆಯಾಗಬಾರದು. ಯಾಕಂದರೆ ಯಾರೋ ಬರೀತಾರೆ, ಯಾರೋ ಹಾಡ್ತಾರೆ, ಯಾರೋ ಅದನ್ನು ಮ್ಯೂಸಿಕ್ ಮಾಡಿ ಬಿಡ್ತಾರೆ ಯೂಟ್ಯೂಬ್ದಲ್ಲಿ, ಅದನ್ನು ಕೇಳ್ಕೊಂತ ಕುಂದಿರೋದಲ್ಲ. ನಮ್ಮ ಬದುಕಿನ ಕಾವ್ಯವನ್ನು ನಾವೇ ಬರಿಬೇಕು. ನಮ್ಮ ಬದುಕಿನ ಕಾವ್ಯವನ್ನು ನಾವೇ ಓದಬೇಕು. ನಮ್ಮ ಬದುಕಿನ ಕಾವ್ಯವನ್ನು ನಾವೇ ಅರ್ಥೈಸಿಕೊಳ್ಳಬೇಕು. ನಮ್ಮನ್ನು ನಾವು ಯಾವಾಗ ಅರ್ಥ ಮಾಡಿಕೊಳ್ಳುತ್ತೇವೆ ಆವಾಗ ಈ ಲೋಕದ ಎಲ್ಲ ಕಾವ್ಯಗಳನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿ ಸಾಮರ್ಥ್ಯವನ್ನು ನಾವು ಪಡೆದುಕೊಳ್ತಾ ಇದ್ದೇವೆ. ಆದರೆ ಎಷ್ಟೋ ಜನ ಅಂತಾರೆ, ಗುರುಗಳೇ ನಮಗೆ ಇರೋದು ಒಂದೇ ಒಂದು ಅನ್ನಿಸ್ತದೆ, ಕೆಲವರು ನಮ್ಮ ಕಾವ್ಯವನ್ನು, ನಮ್ಮ ಕವಿತೆಯನ್ನು ನಮಗೆ ಬರೀಲಿಕ್ಕೆ ಆಗುತ್ತಾ ಇಲ್ಲ, ಯಾರ್ಯಾರೋ ಕಾವ್ಯವನ್ನು ಬರೀತಾರೆ, ನಾವು ಹಾಗ್ಯಾಗೋ ಬದುಕ್ತಾ ಇದ್ದೇವೆ. ಮತ್ತೊಬ್ಬರನ್ನ ನೋಡಿ ಬದುಕೋದು ಜೀವನ ಅಲ್ಲ. ಒಂದು ಸಿನಿಮಾಕ್ಕೆ ಪ್ರೊಡ್ಯೂಸರ್ ಬೇರೆ ಇರ್ತಾರೆ, ನಿರ್ದೇಶಕರು ಬೇರೆ ಇರ್ತಾರೆ, ಡೈರೆಕ್ಟರ್ ಅಂತ ಕರಿತೇವೆ, ಆ್ಯಕ್ಟರ್ ಬೇರೆ ಆಗಿರ್ತಾರೆ. ಆದರೆ ನಮ್ಮ ಬದುಕೆಂಬ ಸಿನಿಮಾಕ್ಕೆ ನಾವೇ ಆ್ಯಕ್ಟರು, ನಾವೇ
ಪ್ರೊಡ್ಯೂಸರು, ನಾವೇ ಡೈರೆಕ್ಟರು. ನಮ್ಮ ಬದುಕಿನ ಸಿನಿಮಾವನ್ನು ಒಂದು ಚಿತ್ರವನ್ನು ನಾವೇ ಸರಿಯಾದ ರೀತಿಯಲ್ಲಿ ರೂಪಿಸಿಕೊಳ್ಬೇಕಾಗತ್ತೆ. ಕೆಲವರು ಅಂತಾರೆ, ಗುರುಗಳೇ ನಮಗೊಂದೇ ನೆನಪಾಗ್ತದೆ, ಏನು ಜೀವನದೊಳಗೆ ನೊಂದು ಬೆಂದವರು ಅಂತಿರ್ತಾರೆ ಒಂದೊಂದು ಸಾರಿ, ಇದು ಯಾರು ಬರೆದ ಇದು ಯಾರು ಬರೆದ ಕಥೆಯೋ ಅಂತ ತಿಳ್ಕೊಂಡು ತಮ್ಮೊಳಗೆ ನನಗೆ ಬಂದ ವ್ಯಥೆಯೋ ಅನ್ನುವಂಥ ಹಾಡನ್ನು ಕೆಲವರು ಹಾಡ್ತಾ ಇರ್ತಾರೆ. ಯಾರ್ಯಾರ್ದೋ ಕೈಯೊಳಗ ನಿಮ್ಮ ಜೀವನವನ್ನು ಕೊಡಬೇಡಿ. ಯಾರ್ಯಾರ್ದೋ ಕೈಯೊಳಗ ನಿಮ್ಮ ಜೀವನದ ಕಾವ್ಯವನ್ನು ಬರೀರಿಪ್ಪ, ಒಂದು ತಾಸು ಬರೆದು ಕೊಡ್ರಿ, ಇವತ್ತೊಂದಿಷ್ಟು ಬರೆದು ಕೊಡ್ರಿ, ನಾಳೆ ಮತ್ತೊಂದಿಷ್ಟು ಬರೆದು ಕೊಡ್ರಿ, ನನಗೆ ಬರೆಯೋಕ್ಕಾಗೋದಿಲ್ಲ ಅಂತ ಜೀವನದ ಸಮಯವನ್ನು ಯಾವತ್ತೂ ಮತ್ತೊಬ್ಬರ ಕೈಯೊಳಗೆ ಕೊಡಬೇಡಿ. ನಿಮ್ಮ ಜೀವನದ ಶಿಲ್ಪಿಗಳು ನೀವೇ ಆಗಬೇಕು. ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದರೆ, ನಾವು ಎಷ್ಟೋ ಜನ ಅಸಹಾಯಕದ ಸ್ಥಿತಿಯಲ್ಲಿ ಅಥವಾ ದುಃಖದಲ್ಲಿ, ನೋವಿನಲ್ಲಿ ಬೆಂದಾಗ ನಮ್ಮ ಬದುಕಿನ ಭರವಸೆಯನ್ನು ನಾವೇ ಕಳ್ಕೊಂಡು ಬಿಡ್ತೇವೆ. ಬದುಕಿನ ಭರವಸೆಯನ್ನು ನಾವು ಕಳ್ಕೊಂಡು ನನ್ನನ್ನು ಯಾರು ಉದ್ಧಾರ ಮಾಡ್ತಾರೋ ಏನೋ, ಅವರು ಉದ್ಧಾರ ಮಾಡ್ತಾರೆ, ಇವರು ಉದ್ಧಾರ ಮಾಡ್ತಾರೆ, ಯಾರನ್ನು ಯಾರು ಉದ್ಧಾರ ಮಾಡೋದಿಲ್ಲ. ಉದ್ಧರೇದಾತ್ಮಾನಂ ಆತ್ಮಾನಂ ಅವಸಾದಯೇತ್. ಆತ್ಮ ಇವ ಆತ್ಮನೋ ಬಂಧು ಆತ್ಮ ಇವ ರಿಪುರಾತ್ಮನಃ. ಯಾರಿಗ್ಯಾರೂ ಕೂಡ ಶರಣಾಗತಿ ಆಗಲಿಕ್ಕೆ ಹೋಗಬೇಡಿ. ನಿಮ್ಮನ್ನು ನೀವೇ ಉದ್ಧರಿಸಿಕೊಳ್ಬೇಕು. ನಿಮಗೆ ನೀವೇ ಶತ್ರುವಾಗುತ್ತೀರಿ, ನಿಮಗೆ ನೀವೇ ಮಿತ್ರರಾಗುತ್ತೀರಿ. ಪತ್ರಿಜಿಯವರು ಹೇಳಿದ್ದು ಇದನ್ನೇ, ಇಲ್ಲಿಯವರೆಗೆ ಇಬ್ಬರು ಮಾಸ್ಟರ್ಸ್ಗಳು ಹೇಳಿಕೊಂಡು ಬಂದಿದ್ದು ಇದನ್ನೇ. ಅದಕ್ಕಾಗಿ ಇವತ್ತು ನಾವೆಲ್ಲರೂ ಕೂಡಿಕೊಂಡು ನಮ್ಮ ಬದುಕಿನ ಜೀವನವನ್ನು ಅಥವಾ ನಮ್ಮ ಬದುಕಿನ ಕಾವ್ಯವನ್ನು ನಾವೆಲ್ಲರೂ ಕೂಡ ಬರೆಯೋಣ. ಅದಕ್ಕೆ ಒಂದು ಮುನ್ನುಡಿಯನ್ನು ಹಾಡಿದಂಥವರು ನಮ್ಮ ಶಿವಕುಮಾರ್ ಕಾವ್ಯ ಮೇಡಮ್ ಅವರು. ಹಾಗೆ ಅವರಿಗೆ ನನ್ನ ವತಿಯಿಂದ, ಎಲ್ಲ ಮಾಸ್ಟರ್ಸ್ಗಳ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು, ಕೃತಜ್ಞತೆಗಳನ್ನು ತಿಳಿಸ್ತಾ ಇದ್ದೇನೆ. ಇವತ್ತು ಎಲ್ಲ ಮಾಸ್ಟರ್ಸ್ಗಳು ಅಮೃತ ಸಿಂಚನವಾಯಿತು ಅಂತ ಹೇಳಿಕೊಂಡು ಬಂದರು. ಮಳೆ ಬಂತು, ಮಳೆ ಅಲ್ಲ ಅದು ಅಮೃತದ ಸಿಂಚನ. ಶುಭ ಕಾರ್ಯಕ್ಕಿಂತ ಪೂರ್ವದಲ್ಲಿ ಮಳೆ ಬಂತು ಅಂದರೆ ಅದು ಮಳೆ ಆಗೋರಿದಿಲ್ಲ, ಅಡಚಣೆ ಅಲ್ಲ. ನಮ್ಮ ಜೀವನದೊಳಗೆ ಏನಾಗುತ್ತದೋ ಆದದ್ದೆಲ್ಲವೂ ಒಳಿತೇ ಆಯಿತು. ಏನು ಆಗುತ್ತದೋ ಅದೆಲ್ಲವೂ ಒಳ್ಳೆಯದಕ್ಕೆ ಆಗುತ್ತದೆ. ಬರೋದು ಒಳ್ಳೆಯದಕ್ಕೆ ಬರುತ್ತದೆ, ಹೋಗೋದು ಒಳ್ಳೆಯದಕ್ಕಾಗಿ ಆಗುತ್ತದೆ. ಗೀತೆಯ ಸಾರವನ್ನು ಒಂದು ಸಾರಿ ಅವಲೋಕನ ಮಾಡಿಕೊಳ್ಳೋಣ, ನೆನಪು ಮಾಡಿಕೊಳ್ಳೋಣ. ಯಾವುದನ್ನು ನಾವು ಹಿಂಸೆ ಅಂತ ತಿಳ್ಕೊಳ್ಳೋದು ಬೇಡ. ಪ್ರಕೃತಿಗೆ ಅನುಗುಣವಾಗಿ ಬದುಕಿದಾಗ ಪ್ರಕೃತಿ ನಮಗೆ ಸರ್ವಸ್ವವನ್ನು ಕೊಡುತ್ತದೆ. ಫಾರ್ ಎಕ್ಸಾಂಪಲ್, ಮನೆಯಲ್ಲಿ ತಾಯಿ ನಮ್ಮನ್ನು ಹೆತ್ತವಳು, ತಾಯಿ ಹೇಳಿದಂತೆ ತಾಯಿಗೆ ಅನುಗುಣವಾಗಿ ನಾವು ಬದುಕಿದರೆ ತಾಯಿ ನಮಗೆ ಸರ್ವಸ್ವವನ್ನು ಕೊಡ್ತಾಳೆ. ಹಾಗೆ ಪ್ರಕೃತಿ ಮಾತೆ ನಮ್ಮೆಲ್ಲರ ತಾಯಿ, ಈ ಭೂಮಾತೆ ನಮ್ಮೆಲ್ಲರ ತಾಯಿ. ಈ ಭೂಮಾತೆಯನ್ನು ನಾವು ಸಂತೃಪ್ತಗೊಳಿಸಬೇಕಾಗಿತ್ತು ಅಂತಂದರೆ ಈ ಭೂಮಿಯ ಮೇಲೆ ಸಾತ್ವಿಕವಾಗಿರತಕ್ಕಂಥ ಒಂದು ಎನರ್ಜಿ, ಶಕ್ತಿಯನ್ನು ನಾವು ಹೆಚ್ಚು ಮಾಡ್ತಾ ಹೋಗಬೇಕು. ಈ ಭೂಮಿಯ ಶಕ್ತಿ ಹೆಚ್ಚಾಗಬೇಕಾಗಿತ್ತು ಅಂದ್ರೆ ಈ ಭೂಮಂಡಲದ ಮೇಲೆ ಪಿರಾಮಿಡ್ಗಳು ಎಲ್ಲಿ ಬೇಕೋ ಅಲ್ಲಿ ಪ್ರತಿಯೊಂದು ಮನೆಗಳ ಮೇಲೆ ಪಿರಾಮಿಡ್ಗಳು ಬಂತು ಅಂದ್ರೆ ಅವಾಗ ಈ ಭೂಮಾತೆಗೆ ಸಮಾಧಾನ, ಶಾಂತಿ ಅನ್ನತಕ್ಕಂಥದ್ದು ಸಿಗುತ್ತದೆ. ಕೊನೆಯದಾಗಿ ನಾವು ಇವತ್ತು ಸಸ್ಯಾಹಾರ, ಶಾಕಾಹಾರ ರ್ಯಾಲಿಗಳನ್ನು ಎಲ್ಲ ಕಡೆಗೂ ಕೂಡ ಮಾಡ್ತಾ ಇದ್ದೇವೆ. ಪತ್ರಿಜಿಯವರ ಕನಸು ಏನು, ಇವತ್ತು ಹಿಂಸಾ ಮುಕ್ತವಾಗಬೇಕು. ನಮ್ಮ ಈ ಜಗತ್ತು ಅಹಿಂಸೆಯಿಂದ ಕೂಡಬೇಕು, ಹಿಂಸಾ ಮುಕ್ತವಾಗಬೇಕು ಅಂತ ತಿಳ್ಕೊಂಡು ಎಲ್ಲ ಕಡೆಗೆ ಶಾಕಾಹಾರ ರ್ಯಾಲಿಯನ್ನು, ಸಸ್ಯಾಹಾರ ರ್ಯಾಲಿಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಎಲ್ಲ ಧ್ಯಾನಿಗಳು ಇವತ್ತು ಪ್ರಚಾರದಲ್ಲಿ, ಪಿರಮಿಡ್ ಕಟ್ಟಡದಲ್ಲಿ, ಧ್ಯಾನದಲ್ಲಿ ಎಲ್ಲದರಲ್ಲಿ ತೊಡಗಿಸಿಕೊಂಡಿದ್ದೇವೆ. ನಮ್ಮಷ್ಟು ಭಾಗ್ಯಶಾಲಿಗಳು ಮತ್ತೊಬ್ಬರಿಲ್ಲ ಅಂತ ನಾನು ಭಾವಿಸ್ತಾ ಇನ್ನು ಹೆಚ್ಚು ನಾನು ಮಾತಾಡಲಿಕ್ಕೆ ಹೋಗೋದಿಲ್ಲ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.